ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೀದ್. ಭೂಮಿಯ ಹೊರಪದರದಿಂದ ಲೋಹವನ್ನ ಹೊರತೆಗೆಯುವ ಮಾರ್ಗ ಯಾವುದು ಎಂದು ನೀವು ಎಂದಾದ್ರೂ ಊಹಿಸಿದ್ದೀರಾ? ನಾವು ಅವುಗಳನ್ನ ಹೇಗೆ ಸಂಸ್ಕರಿಸಬಹುದು? ಈ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಹಿಡಿಯಲು ಹೋಗೋಣ. ಪ್ರಾರಂಭಿಸುವ ಮೊದಲು ಹಿಂದಿನ ಅಧಿವೇಶನವನ್ನ ಮತ್ತೊಮ್ಮೆ ಪರಿಷ್ಕರಿಸೋಣ. ಕಲ್ಮಶಗಳ ಜೊತೆಗೆ ಪ್ರಕೃತಿಯಲ್ಲಿ ಸಂಭವಿಸುವ ಲೋಹಗಳ ಸಂಯುಕ್ತಗಳನ್ನ ಖನಿಜಗಳು ಎಂದು ಕರೆಯಲಾಗುತ್ತೆ. ಲೋಹವನ್ನ ಆರ್ಥಿಕವಾಗಿ ಬೇರ್ಪಡಿಸಬಹುದಾದ ಖನಿಜಗಳನ್ನ ಅದಿರು ಎಂದು ಕರೆಯಲಾಗುತ್ತೆ. ಅದಿರುಗಳು ಲೋಹದ ಸಂಯುಕ್ತಗಳೊಂದಿಗೆ ಮಣ್ಣು, ಮರಳು ಮತ್ತು ಕಲ್ಲಿನ ಪದಾರ್ಥಗಳಂತಹ ಅನೇಕ ರೀತಿಯ ಕಲ್ಮಶಗಳನ್ನ ಹೊಂದಿರುತ್ತದೆ. ಈ ಕಲ್ಮಶಗಳನ್ನ ಗ್ಯಾಂಗ್ಯೂ ಎಂದು ಕರೆಯಲಾಗುತ್ತೆ. ಲೋಹವನ್ನ ಅದರ ಶುದ್ಧ ಸ್ಥಿತಿಯಲ್ಲಿ ಅದಿರುಗಳಿಂದ ಹೊರತೆಗೆಯುವ ಪ್ರಕ್ರಿಯೆಯು ಲೋಹಶಾಸ್ತ್ರದ ಒಂದು ಭಾಗವಾಗಿದೆ. ಕಲಿಕೆಯ ಫಲಿತಾಂಶ ಹೆಚ್ಚು ಪ್ರತಿಕ್ರಿಯಾತ್ಮಕ ಲೋಹದ ಹೊರತೆಗೆಯುವಿಕೆ, ಮಧ್ಯದ ಪ್ರತಿಕ್ರಿಯಾತ್ಮಕ ಲೋಹದ ಹೊರತೆಗೆಯುವಿಕೆ, ಕಡಿಮೆ ಪ್ರತಿಕ್ರಿಯಾತ್ಮಕ ಲೋಹದ ಹೊರತೆಗೆಯುವಿಕೆ, ಎಲೆಕ್ಟ್ರೋಫೈನಿಂಗ್, ತುಕ್ಕು ಮತ್ತು ಅದರ ತಡೆಗಟ್ಟುವಿಕೆ. ಕೀವರ್ಡ್ಗಳು: ಪ್ರತಿಕ್ರಿಯಾತ್ಮಕ ಸರಣಿ. ಲೋಹಗಳನ್ನ ಅವುಗಳು ಪ್ರತಿಕ್ರಿಯಾತ್ಮಕತೆಯ ಕಡಿಮೆ ಕ್ರಮದಲ್ಲಿ ಜೋಡಿಸುವಿಕೆಯನ್ನ ಚಟುವಟಿಕೆ ಸರಣಿ ಎಂದು ಕರೆಯಲಾಗುತ್ತೆ. ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ಅನ್ನ ಸಾಮಾನ್ಯವಾಗಿ ಕಾರ್ಬೋನೇಟ್ ಮತ್ತು ಆಕ್ಸೈಡ್ ಅದಿರುಗಳಿಗೆ ಮಾಡಲಾಗುತ್ತೆ. ಶುದ್ಧೀಕರಣ. ಅಶುದ್ಧ ಲೋಹದಿಂದ ಶುದ್ಧ ಲೋಹವನ್ನ ಪಡೆಯುವ ಪ್ರಕ್ರಿಯೆಯನ್ನ ಲೋಹದ ಸಂಸ್ಕರಣೆ ಎಂದು ಕರೆಯಲಾಗುತ್ತೆ. ಗ್ಯಾಂಗ್ಯೂ. ಮಣ್ಣು, ಮರಳು ಮತ್ತು ಕಲ್ಲಿನ ಪದಾರ್ಥಗಳಂತಹ ಅನೇಕ ರೀತಿಯ ಕಲ್ಮಶಗಳನ್ನ ಹೊಂದಿರುವ ಅದಿರು. ಇಂದಿನ ಪಾಠದ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಲೋಹವನ್ನ ಅದರ ಅದಿರುಗಳಿಂದ ಹೊರತೆಗೆಯುವುದು ಲೋಹದ ಪ್ರತಿಕ್ರಿಯಾತ್ಮಕತೆಯನ್ನ ಅವಲಂಬಿಸಿರುತ್ತದೆ. ಬಹಳ ಪರಿಚಿತವಾಗಿರುವ ಲೋಹಗಳ ಪ್ರತಿಕ್ರಿಯಾತ್ಮಕತೆಯ ಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ನಾವು ಅವುಗಳ ರಾಸಾಯನಿಕ ಪ್ರತಿಕ್ರಿಯೆಗಳನ್ನ ತಣ್ಣೀರು, ಉಗಿ, ದುರ್ಬಲಗೊಳಿಸಿದ ಮತ್ತು ಬಲವಾದ ಆಮ್ಲಗಳೊಂದಿಗೆ ಅಧ್ಯಯನ ಮಾಡ್ತೇವೆ ಮತ್ತು ಈ ಪ್ರತಿಕ್ರಿಯೆಗಳಲ್ಲಿ ಅವುಗಳ ಹುರುಪಿನ ಚಟುವಟಿಕೆಯನ್ನ ಆಧರಿಸಿ ನಾವು ಚಟುವಟಿಕೆಯ ಸರಣಿಯನ್ನ ರೂಪಿಸ್ತೇವೆ. ಲೋಹಗಳನ್ನ ಅವುಗಳ ಪ್ರತಿಕ್ರಿಯಾತ್ಮಕತೆ ಇಳಿಕೆಯ ಕ್ರಮದಲ್ಲಿ ಜೋಡಿಸುವುದನ್ನ ಚಟುವಟಿಕೆ ಸರಣಿ ಎಂದು ಕರೆಯಲಾಗುತ್ತೆ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳು ಎಷ್ಟು ಪ್ರತಿಕ್ರಿಯಾತ್ಮಕವಾಗಿವೆ ಎಂದರೆ ಅವುಗಳು ಮುಕ್ತ ಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ಕಂಡುಬರೋದಿಲ್ಲ. ಸತು, ಕಬ್ಬಿಣ, ಸೀಸ ಇತ್ಯಾದಿ ಲೋಹಗಳು ಮಧ್ಯಮವಾಗಿ ಪ್ರತಿಕ್ರಿಯಾತ್ಮಕವಾಗಿರುತ್ತೆ. ಅವು ಭೂಮಿಯ ಹೊರಪದರದಲ್ಲಿ ಮುಖ್ಯವಾಗಿ ಆಕ್ಸೈಡ್ಗಳು, ಸಲ್ಫೇಟ್ಗಳು ಮತ್ತು ಕಾರ್ಬೋನೇಟ್ಗಳಾಗಿ ಕಂಡುಬರುತ್ತೆ. ಚಿನ್ನ ಮತ್ತು ಬೆಳ್ಳಿ ನಂತಹ ಲೋಹಗಳು ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿವೆ ಮತ್ತು ಅವು ಪ್ರಕೃತಿಯಲ್ಲಿ ಮುಕ್ತ ಸ್ಥಿತಿಯಲ್ಲಿಯೂ ಕಂಡುಬರುತ್ತೆ. ಅವುಗಳ ಪ್ರತಿಕ್ರಿಯಾತ್ಮಕತೆಯ ಆಧಾರದ ಮೇಲೆ ನಾವು ಲೋಹವನ್ನ ಅವುಗಳ ಪ್ರತಿಕ್ರಿಯಾತ್ಮಕತೆಯ ಅವರೋಹಣ ಕ್ರಮದಲ್ಲಿ ಕೆಳಗೆ ತೋರಿಸಿರುವಂತೆ ಜೋಡಿಸಬಹುದು. ಪ್ರತಿಕ್ರಿಯಾತ್ಮಕ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತೆ. ಅವರ ಪ್ರತಿಕ್ರಿಯಾತ್ಮಕತೆಯು ಸರಣಿಯಲ್ಲಿ ಕಡಿಮೆಯಾಗುತ್ತೆ. ಉದಾಹರಣೆಗೆ ಪೊಟ್ಯಾಷಿಯಂ, ಸೋಡಿಯಂ, ಅಲ್ಯೂಮಿನಿಯಂ ಪ್ರತಿಕ್ರಿಯಾತ್ಮಕ ಲೋಹಗಳಾಗಿವೆ.
ಪ್ರತಿಕ್ರಿಯಾತ್ಮಕ ಲೋಹಗಳು ತಮ್ಮ ಹೊರಗಿನ ಶೆಲ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಮೂಲಕ ಕ್ಯಾಟಯಾನುಗಳನ್ನು ರೂಪಿಸುವ ದೊಡ್ಡ ಸಾಮರ್ಥ್ಯವನ್ನ ಹೊಂದಿದೆ. ಉದಾಹರಣೆಗೆ, ಪ್ರತಿಕ್ರಿಯಾತ್ಮಕ ಲೋಹಗಳು ಹೈಡ್ರೋಜನ್ ಅನಿಲವನ್ನ ನೀಡಲು ದುರ್ಬಲ ಆಮ್ಲಗಳೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತೆ. ಹೆಚ್ಚು ಪ್ರತಿಕ್ರಿಯಾತ್ಮಕ ಲೋಹಗಳು ಕೋಣೀಯ ಉಷ್ಣಾಂಶದಲ್ಲಿ ಗಾಳಿಯಿಂದ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ ಉರಿಯುತ್ತದೆ. ಎಲೆಕ್ಟ್ರೋಲೈಟಿಕ್ ಕಡಿತದಿಂದ ಅವುಗಳ ಹೊರತೆಗೆಯುವಿಕೆಯನ್ನ ಮಾಡಬೇಕಾಗತ್ತೆ. ಉದಾಹರಣೆಗೆ, ಸೋಡಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳನ್ನ ಅವುಗಳ ಕರಗಿದ ಕ್ಲೋರೈಡ್ ಲವಣಗಳ ವಿದ್ಯುತ್ ವಿಭಜನೆಯಿಂದ ಪಡೆಯಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಲೋಹವನ್ನ ಕ್ಯಾಥೋಡ್ನಲ್ಲಿ ಠೇವಣಿ ಮಾಡಲಾಗುತ್ತೆ ಮತ್ತು ಕ್ಲೋರಿನ್ ಅನಿಲವನ್ನ ಆನೋಡ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಕರಗಿದ ಸೋಡಿಯಂ ಕ್ಲೋರೈಡ್ನ ವಿದ್ಯುತ್ ವಿಭಜನೆಯ ಸಮಯದಲ್ಲಿ ಎಲೆಕ್ಟ್ರೋಡ್ ಪ್ರತಿಕ್ರಿಯೆಗಳು ಲೋಹೀಯ ಸೋಡಿಯಂ ಅನ್ನ ಪಡೆಯುತ್ತವೆ. ಕಬ್ಬಿಣ, ಸತು, ಸೀಸ ಮತ್ತು ತಾಮ್ರದಂತಹ ಪ್ರತಿಕ್ರಿಯಾತ್ಮಕ ಸರಣಿಯ ಮಧ್ಯದಲ್ಲಿರುವ ಲೋಹಗಳು ಮಧ್ಯಮವಾಗಿ ಪ್ರತಿಕ್ರಿಯಾತ್ಮಕವಾಗಿರುತ್ತವೆ. ಸಾಮಾನ್ಯವಾಗಿ ಅವುಗಳು ತಮ್ಮ ಸಲ್ಫೇಡ್ ಲವಣಗಳು ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿ ಸಂಭವಿಸುತ್ತವೆ. ಸಲ್ಫೇಡ್ಗಳು ಅಥವಾ ಕಾರ್ಬೋನೇಟ್ಗಳಿಗಿಂತ ಅವುಗಳ ಆಕ್ಸೈಡ್ಗಳಿಂದ ಲೋಹಗಳನ್ನ ಪಡೆಯುವುದು ತುಂಬಾ ಸುಲಭ. ಆದ್ರಿಂದ ಸಲ್ಫೇಡ್ ಮತ್ತು ಅದಿರುಗಳನ್ನ ಆಕ್ಸೈಡ್ ಆಗಿ ಪರಿವರ್ತಿಸಲು ಗಾಳಿಯಲ್ಲಿ ಬಲವಾಗಿ ಬಿಸಿ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಹುರಿಯುವುದು ಎಂದು ಕರೆಯಲಾಗುತ್ತೆ. ಕಾರ್ಬೋನೇಟ್ ಅದಿರುಗಳನ್ನ ಆಕ್ಸೈಡ್ ಆಗಿ ಪರಿವರ್ತಿಸಲು ಗಾಳಿಯ ಸೀಮಿತ ಪೂರೈಕೆಯಲ್ಲಿ ಬಲವಾಗಿ ಬಿಸಿ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಕ್ಯಾಲ್ಸಿನೇಷನ್ ಎಂದು ಕರೆಯಲಾಗುತ್ತೆ. ಸತುವು ಅದಿರು ಹುರಿದ ಮತ್ತು ಕ್ಯಾಲ್ಸಿನೇಷನ್ ಸಮಯದಲ್ಲಿ ಕೆಳಗಿನ ಪ್ರತಿಕ್ರಿಯೆಗಳನ್ನ ಸಂಭವಿಸುತ್ತವೆ. ಹೀಗೆ ಪಡೆದ ಸತು ಆಕ್ಸೈಡ್ ಇಂಗಾಲದಂತಹ ಸೂಕ್ತವಾದ ರಿಡಕ್ಟಂಟ್ ಅನ್ನ ಬಳಸಿಕೊಂಡು ಸತುವು ಆಗಿ ಕಡಿಮೆಯಾಗುತ್ತೆ. ಇಂಗಾಲದ ಹೊರತಾಗಿ ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂನಂತಹ ಪ್ರತಿಕ್ರಿಯಾತ್ಮಕ ಲೋಹಗಳನ್ನ ಲೋಹವನ್ನ ಪಡೆಯಲು ಲೋಹದ ಆಕ್ಸೈಡ್ ಅನ್ನ ಕಡಿಮೆ ಮಾಡುವ ಏಜೆಂಟ್ ಆಗಿ ಬಳಸಲಾಗುತ್ತೆ. ಏಕೆಂದರೆ ಈ ಲೋಹಗಳು ಅದರ ಸಂಯುಕ್ತದಿಂದ ಮಧ್ಯಮ ಪ್ರತಿಕ್ರಿಯಾತ್ಮಕ ಲೋಹವನ್ನ ಸ್ಥಳಾಂತರಿಸುತ್ತವೆ. ಉದಾಹರಣೆಗೆ, ಅಲ್ಯೂಮಿನಿಯಂ ಪುಡಿಯೊಂದಿಗೆ ಮ್ಯಾಂಗನೀಸ್ ಡೈ ಆಕ್ಸೈಡ್ ಅನ್ನ ಹೊತ್ತಿಸಿದಾಗ ಕೆಳಗಿನ ಪ್ರತಿಕ್ರಿಯೆಯು ನಡೆಯುತ್ತೆ. ಮೇಲಿನ ಪ್ರತಿಕ್ರಿಯೆಯಲ್ಲಿ ವಿಕಸನಗೊಂಡ ಶಾಖವು ತುಂಬಾ ದೊಡ್ಡದಾಗಿದೆ. ಲೋಹವು ಕರಗಿದ ಸ್ಥಿತಿಯಲ್ಲಿ ರೂಪುಗೊಳ್ಳುತ್ತೆ. ಇದೇ ರೀತಿಯ ಇನ್ನೊಂದು ಉದಾಹರಣೆ ಏನಂದ್ರೆ ಥರ್ಮಿಟ್ ಪ್ರತಿಕ್ರಿಯೆ. ಇಲ್ಲಿ ಐರನ್ ಆಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ಪ್ರತಿಕ್ರಿಯಿಸಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ರೂಪಿಸಲಾಗುತ್ತೆ. ಲೋಹಗಳ ಪ್ರತಿಕ್ರಿಯಾತ್ಮಕ ಸರಣಿಯ ಕೆಳಭಾಗದಲ್ಲಿರುವ ಲೋಹಗಳು ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿರುತ್ತವೆ. ಅದಕ್ಕಾಗಿಯೇ ಅವು ಪ್ರಕೃತಿಯಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ. ಮುಕ್ತ ಸ್ಥಿತಿಯಲ್ಲಿ ತಾಮ್ರದ ನಿಕ್ಷೇಪಗಳು ಬಹಳ ಕಡಿಮೆ. ಪ್ರಸ್ತುತ ತಾಮ್ರವು ಮುಖ್ಯವಾಗಿ Cu2s ರೂಪದಲ್ಲಿ ಕಂಡುಬರುತ್ತೆ. ತಾಮ್ರವನ್ನ ಕೇವಲ ಗಾಳಿಯಲ್ಲಿ ಬಿಸಿ ಮಾಡುವ ಮೂಲಕ Cu2s ಅದಿರಿನಿಂದ ಪಡೆಯಲಾಗುತ್ತೆ. ಅದಿರಿನ ಕಡಿತದಿಂದ ಪಡೆದ ಲೋಹವು ಸಾಮಾನ್ಯವಾಗಿ ಬದಲಾಗದ ಅದಿರು. ಅದಿರಿನಲ್ಲಿರುವ ಇತರ ಲೋಹಗಳು ಮತ್ತು ಅದಿರಿನಲ್ಲಿರುವ ಅಯಾನುಗಳಿಂದ ಲೋಹವಲ್ಲದ ಕಲ್ಮಶಗಳಿಂದ ಕಲುಷಿತಗೊಳ್ಳುತ್ತದೆ. ಅಶುದ್ಧ ಲೋಹದಿಂದ ಶುದ್ಧ ಲೋಹವನ್ನ ಪಡೆಯುವ ಪ್ರಕ್ರಿಯೆಯನ್ನ ಲೋಹದ ಶುದ್ಧೀಕರಣ ಎಂದು ಕರೆಯಲಾಗುತ್ತೆ. ಕೆಲವು ಸಂಸ್ಕರಣಾ ವಿಧಾನಗಳನ್ನ ಕೆಳಗೆ ನೀಡಲಾಗಿದೆ. ಎ. ಬಟ್ಟಿ ಇಳಿಸುವಿಕೆ.
ಬಿ. ಪೋಲಿಂಗ್, ಸಿ. ದ್ರವೀಕರಣ, ಡಿ. ವಿದ್ಯುತ್ ವಿಭಜನೆ. ಎ. ಬಟ್ಟಿ ಇಳಿಸುವಿಕೆ. ಹೆಚ್ಚು ಕುದಿಯುವ ಲೋಹಗಳನ್ನ ಕಲ್ಮಶಗಳಾಗಿ ಹೊಂದಿರುವ ಸತು ಮತ್ತು ಪಾದರಸದಂತಹ ಕಡಿಮೆ ಕುದಿಯುವ ಲೋಹಗಳ ಶುದ್ಧೀಕರಣಕ್ಕೆ ಈ ವಿಧಾನವು ತುಂಬಾ ಉಪಯುಕ್ತವಾಗಿದೆ. ಕರಗಿದ ಸ್ಥಿತಿಯಲ್ಲಿ ಹೊರತೆಗೆಯಲಾದ ಲೋಹವನ್ನ ಶುದ್ಧ ಲೋಹವನ್ನ ಡಿಸ್ಟಿಲೇಟ್ ಆಗಿ ಪಡೆಯಲು ಬಟ್ಟಿ ಇಳಿಸಲಾಗುತ್ತೆ. ಬಿ. ಪೋಲಿಂಗ್. ಕರಗಿದ ಲೋಹವನ್ನ ಹಸಿರು ಮರದ ದಿಮ್ಮಿಗಳಿಂದ ಬೆರೆಸಲಾಗುತ್ತೆ. ಕಲ್ಮಶಗಳನ್ನ ಅನಿಲಗಳಾಗಿ ತೆಗೆದುಹಾಕಲಾಗುತ್ತೆ ಅಥವಾ ಅವು ಆಕ್ಸಿಡೀಕರಣಗೊಳ್ಳುತ್ತವೆ ಮತ್ತು ರೂಪುಗೊಳ್ಳುತ್ತವೆ. ಕರಗಿದ ಲೋಹದ ಮೇಲ್ಮೈ ಮೇಲೆ ಕಲ್ಮಶ ಈ ವಿಧಾನದಿಂದ ಬ್ಲಿಸ್ಟರ್ ತಾಮ್ರವನ್ನ ಶುದ್ಧೀಕರಿಸಲಾಗುತ್ತೆ. ಮರದಿಂದ ವಿಕಸನಗೊಂಡ ಕಡಿಮೆಗೊಳಿಸುವ ಅನಿಲಗಳು ತಾಮ್ರದ ಆಕ್ಸಿಡೀಕರಣವನ್ನ ತಡೆಯುತ್ತವೆ. ಸಿ. ದ್ರವೀಕರಣ. ಈ ವಿಧಾನದಲ್ಲಿ ತವರದಂತಹ ಕಡಿಮೆ ಕರಗುವ ಲೋಹವನ್ನ ಹೆಚ್ಚು ಕರಗುವ ಕಲ್ಮಶಗಳಿಂದ ಬೇರ್ಪಡಿಸಲು ಇಳಿಜಾರಿನ ಮೇಲ್ಮೆಯಲ್ಲಿ ಹರಿಯುವಂತೆ ಮಾಡಬಹುದು. ಡಿ. ವಿದ್ಯುತ್ ವಿಚ್ಛೇದನ ಶುದ್ಧೀಕರಣ. ಈ ವಿಧಾನದಲ್ಲಿ ಅಶುದ್ಧ ಲೋಹವನ್ನ ಆನೋಡ್ ಆಗಿ ಕಾರ್ಯನಿರ್ವಹಿಸಲು ತಯಾರಿಸಲಾಗುತ್ತೆ. ಶುದ್ಧ ರೂಪದಲ್ಲಿ ಅದೇ ಲೋಹದ ಪಟ್ಟಿಯನ್ನ ಕ್ಯಾಥೋಡ್ ಆಗಿ ಬಳಸಲಾಗುತ್ತೆ. ಅದೇ ಲೋಹದ ಕರಗುವ ಉಪ್ಪನ್ನ ಹೊಂದಿರುವ ಸೂಕ್ತವಾದ ಎಲೆಕ್ಟ್ರೋಲೈಟಿಕ್ ಸ್ನಾನದಲ್ಲಿ ಅವುಗಳನ್ನ ಹಾಕಲಾಗುತ್ತೆ. ಅಗತ್ಯವಿರುವ ಲೋಹವು ಕ್ಯಾಥೋಡ್ನಲ್ಲಿ ಶುದ್ಧ ರೂಪದಲ್ಲಿ ಠೇವಣಿಯಾಗುತ್ತೆ. ಕಲ್ಮಶವನ್ನ ಹೊಂದಿರುವ ಲೋಹವು ಆನೋಡ್ ಮಣ್ಣಿನಂತೆ ಹೋಗುತ್ತದೆ. ತಾಮ್ರವನ್ನ ಸಂಸ್ಕರಿಸಲು ನಾವು ಈ ವಿದ್ಯುತ್ ವಿಚ್ಛೇದ್ಯ ವಿಧಾನವನ್ನ ಬಳಸ್ತೇವೆ. ಇದಕ್ಕಾಗಿ ಅಶುದ್ಧ ತಾಮ್ರವನ್ನ ಆನೋಡ್ ಆಗಿ ತೆಗೆದುಕೊಳ್ಳಲಾಗುತ್ತೆ ಮತ್ತು ಶುದ್ಧ ತಾಮ್ರದ ಪಟ್ಟಿಗಳನ್ನ ಕ್ಯಾಥೋಡ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ವಿದ್ಯುತ್ ವಿಚ್ಛೇದ್ಯವು ತಾಮ್ರದ ಸಲ್ಫೇಟ್ನ ಆಮ್ಲೀಕೃತ ಪರಿಹಾರವಾಗಿದೆ. ವಿದ್ಯುತ್ ವಿಭಜನೆಯ ಪರಿಣಾಮವಾಗಿ ಶುದ್ಧ ರೂಪದಲ್ಲಿ ತಾಮ್ರವನ್ನ ಆನೋಡ್ನಿಂದ ಕ್ಯಾಥೋಡ್ಗೆ ವರ್ಗಾಯಿಸಲಾಗುತ್ತೆ. ಕರಗುವ ಕಲ್ಮಶಗಳು ದ್ರಾವಣಕ್ಕೆ ಹೋಗುತ್ತವೆ. ಆದರೆ ಬ್ಲಿಸ್ಟರ್ ತಾಮ್ರದಿಂದ ಕರಗದ ಕಲ್ಮಶಗಳು ಆನೋಡ್ನ ಕೆಳಭಾಗದಲ್ಲಿ ಆನೋಡ್ ಮಡ್ ಆಗಿ ಠೇವಣಿಯಾಗುತ್ತವೆ. ಇದು ಆಂಟಿಮನಿ, ಸೆಲೇನಿಯಂ, ಟೆಲುರಿಯಂ, ಬೆಳ್ಳಿ, ಚಿನ್ನ ಮತ್ತು ಪ್ಲಾಟಿನಂ ಅನ್ನ ಹೊಂದಿರುತ್ತದೆ. ಈ ಅಂಶಗಳ ಚೇತರಿಕೆಯ ಸಂಸ್ಕರಣೆಯ ವೆಚ್ಚವನ್ನ ಪೂರೈಸಬಹುದು. ಸತುವು ಕೂಡ ಈ ರೀತಿಯಲ್ಲಿ ಪರಿಷ್ಕರಿಸಬಹುದು. ಕಬ್ಬಿಣದ ತುಕ್ಕು, ಬೆಳ್ಳಿಯ ಕಳಂಕ, ತಾಮ್ರದ ಮೇಲೆ ಹಸಿರು ಲೇಪನ ಅಭಿವೃದ್ಧಿ ಮತ್ತು ಕಂಚಿನ ತುಕ್ಕುಗೆ ಕೆಲವು ಉದಾಹರಣೆಗಳು. ತುಕ್ಕು ತಡೆಗಟ್ಟುವಿಕೆ ಪ್ರಧಾನ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇದು ಹಣವನ್ನ ಉಳಿಸುವುದಲ್ಲದೆ ಸೇತುವೆಯ ಕುಸಿತ ಅಥವಾ ತುಕ್ಕುಗಳಿಂದ ಯಂತ್ರಗಳಲ್ಲಿನ ಪ್ರಮುಖ ಅಂಶದ ವೈಫಲ್ಯದಂತಹ ಅಪಘಾತಗಳನ್ನ ತಡೆಯಲು ಸಹಾಯ ಮಾಡುತ್ತೆ. ಸವೆತವನ್ನ ತಡೆಗಟ್ಟುವ ಸರಳ ವಿಧಾನವೇನೆಂದ್ರೆ ಲೋಹದ ವಸ್ತುವಿನ ಮೇಲ್ಮೈಯನ್ನ ವಾತಾವರಣದೊಂದಿಗೆ ಸಂಪರ್ಕಕ್ಕೆ ಬರದಂತೆ ತಡೆಯೋದು. ಇದನ್ನ ಮೇಲ್ಮೈಯನ್ನ ಬಣ್ಣದಿಂದ ಮುಚ್ಚುವ ಮೂಲಕ ಅಥವಾ ಕೆಲವು ರಾಸಾಯನಿಕಗಳಿಂದ ಮಾಡಬಹುದು. ಇನ್ನೊಂದು ಸರಳ ವಿಧಾನವೇನೆಂದ್ರೆ ವಸ್ತುವನ್ನ ಉಳಿಸಲು ಇತರ ಲೋಹಗಳಿಂದ ಮೇಲ್ಮೈಯನ್ನ ಜಡ ಅಥವಾ ವಾತಾವರಣದೊಂದಿಗೆ ಪ್ರತಿಕ್ರಿಯಿಸುವುದು.
ಇದನ್ನ ಸಾಮಾನ್ಯವಾಗಿ ಎಲೆಕ್ಟ್ರೋಪ್ಲೇಟಿಂಗ್ ಮೂಲಕ ಮಾಡಲಾಗುತ್ತೆ. ಎಲೆಕ್ಟ್ರೋಕೆಮಿಕಲ್ ವಿಧಾನವೆಂದ್ರೆ ಮತ್ತೊಂದು ಲೋಹದ ತ್ಯಾಗದ ವಿದ್ಯುತ್ ಭಾರವನ್ನ ಒದಗಿಸುವುದು. ಅದು ಸ್ವತಃ ತುಕ್ಕು ಹಿಡಿಯುತ್ತಲೇ ಆದರೆ ವಸ್ತುವನ್ನ ಉಳಿಸುತ್ತದೆ. ಇಂದು ನಾವು ಏನ್ ಕಲ್ತಿದ್ದೀವಿ ಅಂದ್ರೆ ಕಚ್ಚಾ ಲೋಹವನ್ನ ಹೊರತೆಗೆಯಲು ಬಳಸುವ ವಿಧಾನಗಳೆಂದ್ರೆ ಕ್ಯಾಲ್ಸಿನೇಷನ್, ರೋಸ್ಟಿಂಗ್, ಕೆಮಿಕಲ್ ರಿಡಕ್ಷನ್, ಆಟೋ ರಿಡಕ್ಷನ್, ಡಿಸ್ಪ್ಲೇಸ್ಮೆಂಟ್ ಮೆಥಡ್, ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್. ಕ್ಯಾಲ್ಸಿನೇಷನ್ ಎನ್ನುವುದು ಗಾಳಿ ಅಥವಾ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅದಿರನ್ನ ಬಲವಾಗಿ ಬಿಸಿ ಮಾಡುವ ಪ್ರಕ್ರಿಯೆಯಾಗಿದೆ. ಕ್ಯಾಲ್ಸಿನೇಷನ್ ಸಮಯದಲ್ಲಿ ಲೋಹದ ಕಾರ್ಬೋನೇಟ್ ಅದರ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತೆ. ಹುರಿಯುವಿಕೆ ಗಾಳಿ ಅಥವಾ ಆಮ್ಲಜನಕದ ಉಚಿತ ಪೂರೈಕೆಯಲ್ಲಿ ಅದಿರನ್ನ ಬಲವಾಗಿ ಬಿಸಿ ಮಾಡುವ ಪ್ರಕ್ರಿಯೆಯಾಗಿದೆ. ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಅನ್ನ ಪ್ರತಿಧ್ವನಿ ಕುಲುಮೆಯಲ್ಲಿ ನಡೆಸಲಾಗುತ್ತೆ.